ಬೆಂಗಳೂರಿನಲ್ಲಿ ಹತ್ಯೆಗೀಡಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ಮೃತ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಇಂದು ಹಿರಿಯ ನಟರಾಗಿರ್ತಕ್ಕಂತಹ ವಿನೋದ್ ರಾಜ್ ಅವರು ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಈ ವಿಚಾರಗಳ ಕುರಿತಂತೆ ಯಾವೆಲ್ಲ ವಿಚಾರಗಳು ಅವರ ಕುಟುಂಬದಲ್ಲಿ ಪ್ರಸ್ತಾಪ ಆಯಿತು, ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅಂತಕ್ಕಂತಹ ವಿಚಾರ ಕುರಿತಂತೆ ಮಾತನಾಡಲಿಕ್ಕೆ ಖುದ್ದು ಹಿರಿಯ ನಟರಾಗಿರ್ತಕ್ಕಂತಹ ವಿನೋದ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ತಾವು ಇವತ್ತು ವಿನೋದ್ ರಾಜ್ ಅವರು ಅವ್ರ ಕುಟುಂಬಕ್ಕೆ ಭೇಟಿಯನ್ನು ಕೊಡ್ತೀರಿ, ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ. ಅವರ ಮನೆಯ ಪರಿಸ್ಥಿತಿ ತಾವು ಅವಲೋಕನೆ ಮಾಡಿದಂಗೆ ಯಾವ ರೀತಿ ಇತ್ತು ಸರ್? ಅದು ಸೂತಕವಾದ ಛಾಯೆ. ಅದು ಯಾರ ಮುಖದಲ್ಲೂ ಸಂತೋಷ ಇಲ್ಲ, ನಾವು ನೋವಲ್ಲೇ ಇದ್ದಾರೆ ಪಾಪ. ಏನು ನಾವು ಹೇಗೆ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರೆ ಯಾವ ಒಂದು ದೃಷ್ಟಿ ಪರಿಹಾರ ಆದಂಗೆ ಆಗ್ಬಿಡ್ತು. ಕನ್ನಡ ಚಿತ್ರರಂಗಕ್ಕೂ ಅದೇ ಹೊಡ್ತಾ ಬಿದ್ದುಬಿಡ್ತು. ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ಕಡೆ ಇದೇನಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಎಲ್ಲೋ ಒಂದು ಕಡೆ ಏನು ಹೇಳೋಣ ಇವ್ರೆ, ಏನು ಹೇಳೋಣ? ಅವರು ಪಟ್ಟಿರೋ ನೋವು, ಆ ಸಂಸಾರ ಪಟ್ಟಿರುವಂಥ ನೋವನ್ನ ಯಾವ ರೀತಿಲಿ ನಾವು ಮಾತಾಡಿದ್ರೆ ಅದನ್ನ ಪರಿಹರಿಸೋಕ್ಕೆ ಸಾಧ್ಯ ಅಂತ ನಮಗೆ ಗೊತ್ತಿಲ್ಲ ಇವ್ರೆ. ಪಾಪ ಅವರು ಮಾತಾಡಿದಾಗ ಏನು ಹೇಳಿದ್ರು, ನಿನಗೆ ಯಾರ ಮೇಲೂ ದ್ವೇಷ ಇಲ್ಲ, ಒಬ್ಬರ ಮೇಲೂ ದ್ವೇಷ ಇಲ್ಲ, ಆದರೆ ಯಾರು ಆ ತಪ್ಪು ಮಾಡಿದಾರೋ ಅವ್ರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನೋವು ಪ್ರತಿಯೊಬ್ಬರು ನಾವೇ ಆ ಸ್ಥಾನದಲ್ಲಿದ್ದರೆ ನಾವೇ ಅದನ್ನು ತಾನೇ ಮಾತಾಡೋಕ್ಕೆ ಸಾಧ್ಯ. ಅದನ್ನು ಹೊರತು ಬೇರೆ ಮಾತಾಡೋಕ್ಕಾಗತ್ತೆ ನಾವು? ಅಷ್ಟು ಅವರ ಅನಿಸಿಕೆ. ಪಾಪ ಅವ್ರು ಯಾರ ಮೇಲೇನೂ ಅವ್ರಿಗೆ ದ್ವೇಷನೇ ಇಲ್ಲ. ಪಾಪ ಎಲ್ಲರೂ ನಾವು ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಂತ ಇದ್ದಾರೆ ಪಾಪ. ಈಗ ನನ್ನ ತಾಯಿಯವ್ರ ಚಿತ್ರ ನೋಡೋಣ, ತಾಯಿಯವರ ಅಭಿಮಾನಿಗಳವರು ಪಾಪ. ಅದ ನೋಡಿ, ಎರಡೆರಡು ಸರಿ ಮೂರು ಸರಿ ನೋಡಿದ್ದೀವಿ ವಿನೋದ್ ರಾಜ್ ಅವರೇ. ಈ ಘಟನೆ ಈ ರೀತಿ ಆಗ್ಬೋದಾ, ಈ ಥರ ಆಗ್ಬೋದಾ ಅಂತ ಅವ್ರು ಕೇಳಿದಾಗ ನಮಗೆ ಮತ್ತೊಂದು ಸರಿ ಪ್ರಾಣ ಹೋದಂಗೆ ಆಗುತ್ತೆ. ಇತ್ತೀಚೆಗಷ್ಟೇ ತಾವು ಜೈಲಲ್ಲಿ ದರ್ಶನ್ ಅವ್ರನ್ನು ಕೂಡ ಭೇಟಿ ಮಾಡಿದ್ರಿ. ಅದಾದ ತರುವಾಯ ಕೆಲವೇ ದಿನಗಳಲ್ಲಿ ತಾವು ಈಗ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ಭೇಟಿಯನ್ನು ಕೊಟ್ಟದ್ದು. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಾಹಿತಿ ಹರಿದಾಡ್ತಿದೆ, ದರ್ಶನ್ ಅವರ ಪರವಾಗಿ ಕೆಲವು ವಿಚಾರಗಳ ಪ್ರಸ್ತಾಪ ಮಾಡಲಿಕ್ಕೆ ವಿನೋದ್ ರಾಜ್ ಅವರು ಆಗಮಿಸಿದ್ರು ಅಂತಕ್ಕಂಥ ವಿಚಾರವಾಗಿ ತಾವೇನು ಸ್ಪಷ್ಟನೆಯನ್ನು ನೀಡ್ತೀರಿ ಸರ್ ಈ ವಿಚಾರ? ಖಂಡಿತ ಅದಕ್ಕೆ ನಾನು ಬಂದಿಲ್ಲ. ನನಗೆ 5ನೇ ತಾರೀಕು ಸ್ವಲ್ಪ 6 ಸೆಂಟಿಮೀಟರ್ ನನಗೆ ಸರ್ಜರಿಯಾಗಿ ಕರುಳು, ನಂಗೆ ಕೆಲಸ ಮಾಡ್ತಾಯಿದ್ದೀನಿ, ಒಂದು 200 ಗುಣಿ ಹೊಡೆದೆ ಮರಗಳಿಗೆ ಸಸಿ ಗುಣಕ್ಕೋಸ್ಕರ. ಅದು ಏನಾಯ್ತು, ಒಳಗಡೆ ಕರುಳು ಈಚೆ ಬಂದುಬಿಡ್ತು. ನನಗೆ 2 ಅಪೆಂಡಿಕ್ಸೈಟಿಸು ಪ್ಲಸ್ ಹರ್ನಿಯಾ 2 ಇದಾಗೋಗ್ಬಿಡ್ತು. ನಾನು ಪಾಪ ಡಾಕ್ಟರ್ ವಿಕಾಸ್ ಅವ್ರ ಪಾಪ ಅದನ್ನು ಸ್ಟೀಲ್ ಮೆಶ್ ಇಟ್ಟು ಹೊಲಿದ್ದಾರೆ. ಈಗ ಮೆಶ್ ಒಳಗಡೆ ಇದೆ, ಒಂದೂವರೆ ತಿಂಗಳು 2 ತಿಂಗಳು ನೀವು ರೆಸ್ಟ್ ತೊಗೊಳ್ಳೇಬೇಕು ಅಂತೇಳಿ. ಇಂಥ ಪರಿಸ್ಥಿತಿ ನೋಡಿದಾಗ, ಹಾಗೂ ನನ್ನನ್ನು ಕರೆದಿದ್ರು ದರ್ಶನ್ ಅವರು 25 ವರ್ಷದ ಒಂದು ಇದಕ್ಕೆ ಸಂಭ್ರಮಕ್ಕೆ, ಅವರು ಇದಕ್ಕೆ ಹೋಗಿ ನಾನು ಅಷ್ಟೆಲ್ಲ ಮಾತಾಡ್ಬಿಟ್ಟು ತುಂಬ ಸಂತೋಷವಾಗಿ ಬರಲಿ ಮೇಲೆ ಅಂದಾಗ, ಆ ದಿನಾನು ಈ ಘಟನೆ ನಡೆದಿದ್ದ ದಿನಾನು ಮತ್ತು ಅವರನ್ನೇ ನಾನು ಹೋಗಿ ಭೇಟಿಯಾಗೋ ದಿನಾನು. ಯಾಕಂದರೆ ನನಗೆ ಮನೆಯಲ್ಲೇ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಹಾಗಾಗಿ ಮೊನ್ನೆ ನಾನು ಭೇಟಿಯಾದಾಗ ದರ್ಶನ್ ಅವ್ರು ನೋಡಿದಾಗ ಏನಾಗ್ತಾ ಇದೆ, ಆತನಿಗೆ ಆ ಕಣ್ಣು ತುಂಬಿ ಬಂದ್ಬಿಡ್ತು. ಅವರು ಒಂದು ಆ ಫೋರ್ಸ್ ಇತ್ತಲ್ಲ, ಅನಾಂದ್ ಅಂತ ಅನ್ನುವಂಥ ಆ ಫೋರ್ಸು, ಅದು ನನ್ನ ಈ ಗಳಿಗೆವರೆಗೂ ನನ್ನ ಹೃದಯನ ಕುರಿತಾ ಇದೆ. ಆ ಕಡೆ ಅನ್ನುವಂಥ ಆ ಫೋರ್ಸು, ಈ ಕಡೆ ಅಪ್ಪ ನಮ್ಮನ್ನು ಬಿಟ್ಬಿಟ್ಟು ಓದಿಯಲ್ಲಪ್ಪ ಅಂತ ಈ ನೋವು. ಅಯ್ಯಯ್ಯೋ, ದೇವರಾಣಗಳು ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಯಾಕೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಈ ಥರ ದೃಷ್ಟಿ ಪರಿಹಾರಗಳು ಇಲ್ಲ? ಪ್ರೀತಿಯ ಜೀವಗಳನ್ನೆಲ್ಲ ದೇವರು ಕರ್ಕೊಂಡ್ಬಿಡ್ತಾನೆ. ಪುನೀತ್ ಹೊರಟು ಇದನ್ನ ನಾವು ಏನಕ್ರಿ ಮಾತಾಡ್ತಾ ಇದ್ದೀವಿ ಅಂತಾನೆ ಶಾಕ್ ಆಗತ್ರಿ ನೆನ್ಸ್ಕೊಂಡ್ಬಿಟ್ರೆ. ಅಯ್ಯಯ್ಯೋ ದೇವ್ರೆ, ಬಾಳಕ್ಕೆ ಬಂದ ಮನುಷ್ಯ ಇಲ್ದಿರ ಹೋಗ್ಬಿಡ್ತೀವ ನಾವು ಅಂತಂತಾನೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ನಾಡಲ್ಲೇ ನಾವು ಬಾಳ್ಬೇಕು ಅಂತಂತ ಆಸೆ ಪಟ್ಟು ಬಂದವರು ಬಾಳಕ್ಕಾಗ್ದಿರ ಹೋಗುವಂಥ ಪರಿಸ್ಥಿತಿ ಆದರೆ ಹೇಗೆ? ಅಷ್ಟೇ, ನಮ್ಮ ತಾಯಿಯವರೆಲ್ಲ ಚಿತ್ರರಂಗಕ್ಕೆ ಬಂದಿದ್ದು ಕಷ್ಟ ಇತ್ತು, ಬೇರೆ ಯಾವ ಒಂದು ಅವರು ವಿದ್ಯಾವಂತರಲ್ಲ. ಇದರಲ್ಲಿ ಮಾಡಿದ್ರೆ ಒಂದಷ್ಟು ದುಡ್ಡು ಬರುತ್ತೆ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಂದಷ್ಟು ಜಾಗ ಮಾಡಿಕೊಂಡು ನಾವು ಮಕ್ಕಳನ್ನ ನಾವು ಸಾಕ್ಬೋದು ಅನ್ನುವಂಥ ಅಷ್ಟೇ ಉದ್ದೇಶದಲ್ಲಿ ಮಾತ್ರ ಬಂದಿದ್ದ ಚಿತ್ರರಂಗಕ್ಕೆ. ಆದರೆ ಮಾಡೋ ನಮ್ಮ ಒಂದು ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಅಂತ ಒದ್ದಾಡಿದವರು. ನಮ್ಗೆ ಯಾವುದೇ ವಿಧವಾದ ಕೆಟ್ಟ ಹೆಸರು ಬರಬಾರ್ದು, ನಾವು ದುರಹಂಕಾರಿಗಳು ಅನ್ನಿಸ್ಕೊಬಾರ್ದು ಅಂತ ಒದ್ದಾಡಿದವರು ಹಿರಿಯರು ತಾಯಿಯವರೆಲ್ಲನೂ ಅಷ್ಟೇ. ನಾನು ಇನ್ನೇನು ಹೇಳಿವ್ರೆ. ಆದರೆ ಇಂಥ ಒಂದು ಅಚಾತುರ್ಯ ಅವ್ರು ಅದಕ್ಕೆ ಕೇಳಿದಾಗ ನನಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ವಿನೋದ್ ರಾಜ್ ಅವ್ರಿಗೆ ಯಾಕೆ ಹೀಗೆ? ನಾವು ಅಮ್ಮವ್ರ ಅಭಿಮಾನಿಗಳು, ಅಮ್ಮವ್ರ ಪಿಕ್ಚರ್ಗಳನ್ನ ಏನು ವಿನೋದ್ ರಾಜ್ ಅವರು ಇಂಥ ದಿನಗಳು ಬಂದ್ಬಿಡತ್ತಾ? ಈಗ ಚಿತ್ರದುರ್ಗದಲ್ಲೂ ಕೂಡ ಈ ಪ್ರಕರಣ ಸಂಬಂಧ 4 ಜನ ಆರೋಪಿಗಳು, ಅಂದರೆ ನಾನು ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊತಕ್ಕಂಥವ್ರು ಆರೋಪಿಗಳಿದ್ದಾರೆ.
ಅವರ ಕುಟುಂಬ ಅಕ್ಷರಶಃ ಈಗ ಶೋಕದಲ್ಲಿ ಮುಳುಗಿರ್ತಕ್ಕಂಥದ್ದು, ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಫ್ಯಾನ್ ಬೇಸು, ಇನ್ನೊಂದು ಕಡೆ ಇಂತಹ ಘಟನೆಗಳು. ಇದನ್ನು ತಾವು ಎಲಾಬ್ರೇಟ್ ಮಾಡೋದಾದ್ರೆ ಯಾವ ರೀತಿ ಹೇಳ್ತೀರಿ ಸರ್? ನಾನೇನು ಹೇಳ್ತಾ ಇದ್ದೀನಿ, ನಮ್ಮೆಲ್ರಿಗೂ ಒಂದು ಜವಾಬ್ದಾರಿ ಇದೆ ನೋಡಿ. ನಾವು ಹೊಡೆದ್ರೆ ನಮಗೆ ನೋವಾಗತ್ತೆ ಎನ್ನುವಂಥ ಅರಿವು ಹೇಗೆ ನಮಗಿದೆಯೋ ಹಾಗೆ ನಮ್ಮನ್ನೇ ನಾವು ಚಿಚ್ಕೊಂಡ್ರೆ ನಮ್ಗೆ ಎಷ್ಟು ನೋವಾಗತ್ತೆ, ನಾವು ಪರರಿಗೆ ಚಿಚ್ಚಿದಾಗ ಎಷ್ಟು ನೋವಾಗ್ಬೋದು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರಲೇಬೇಕು. ಸ್ವಲ್ಪ ನಾವು ನಮ್ಮ ಸ್ಮೃತಿ, ನಮ್ಮ ಪ್ರಜ್ಞೆ ಎಲ್ಲವನ್ನೂ ನಾವು ಕರೆಕ್ಟಾಗಿ ಇಟ್ಕೊಂಡು ಏನಾದರೂ ಇದ್ದರೆ ಅದನ್ನು ಮಾತಾಡಿ ತೀರಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ನಾವು ಹೋಗಬೇಕು. ಈ ಥರದೊಂದು ಪರಿಸ್ಥಿತಿ ಮಾಡಿ ಚಾತುರ್ಯ ಆಗಿ ಅಲ್ಲೋಲ ಕಲ್ಲೋಲ ಆಗಿಬಿಡ್ತಲ್ಲ ಅನ್ನುವಂಥ ನೋವು ಅನ್ನಿಸ್ತದೆ. ಏನೋ ಭಗವಂತ ಯಾವ ರೀತಿಯಲ್ಲಿ ಅವ್ರಗಳಿಗೆ ಒಂದು ಒಳ್ಳೆ ಇದು ಕಲ್ಪಿಸ್ತಾನೋ ಗೊತ್ತಿಲ್ಲ, ನನಗೆ ಏನಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇದೆಲ್ಲನೂ ಕಾನೂನು ಕೈಯಲ್ಲಿ ಅದರ ಪ್ರಕರಣಗಳು ಅದರಂತೆಯೇ ನಡೀತಾ ಇದೆ. ಇದೆಲ್ಲ ಆಗಿ ಮುಗಿಯುವಾಗಲೇ ಮಾತ್ರ ನಮಗೆ ನಾವು ಏನಾದರೂ ಇದ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಅಲ್ವೇ? ಇದಿಷ್ಟು ಹಿರಿಯ ನಟರಾಗಿರ್ತಕ್ಕಂಥ ವಿನೋದ್ ರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.